8 ದಿನ ಆದ್ಮೇಲೆ ಸಚಿವರು ಹೋಗಿದ್ದು. ಒಂದು ಪಾಯಿಂಟ್ ಇವರಿಂದ ಅದೇ ರೀತಿಯಾಗಿ ವಿರೋಧ ಪಕ್ಷ ಏನು ಮಾಡ್ತಾ ಇದೆ, ಸಂಸದರು ಏನು ಮಾಡ್ತಾ ಇದ್ದಾರೆ. ಮೂರ್ತಿ ಸರ್, ಸಂಸದರ ಬಗ್ಗೆ ಬರ್ತಾ ಇದೆ, ವಿರೋಧ ಪಕ್ಷದ ಬಗ್ಗೆ ಬರ್ತಾ ಇದೆ. ಸಂಸದರು ಎಚ್ ಡಿ ಕುಮಾರಸ್ವಾಮಿ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಪ್ರಹ್ಲಾದ್ ಜೋಶಿ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಶೋಭಾ ಕರಂದ್ಲಾಜೆ ಕೇಂದ್ರದ ಸಚಿವರು, ವಿ ಸೋಮಣ್ಣ, ಇಷ್ಟೆಲ್ಲ ಜನ ಇದ್ದಾರೆ. ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಯಾಕೆ ನೀವು ಗಮನಕ್ಕೆ ತರಬಾರ್ದು? ಮತ್ತೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ರೈತರ ಅಂದ್ರೆ ರಾಜ್ಯದ ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ಸರ್ಕಾರ ನಮ್ಮ ಜೊತೆ ಬರಲಿ, ನಾವು ಕರ್ಕೊಂಡು ಹೋಗ್ತೀವಿ ಅಂತ. ಸಿದ್ದರಾಮಯ್ಯವರು ನಾಳೆ ಪತ್ರ ಬರೀತಾ ಇದ್ದಾರಂತೆ, ಸಹಕಾರ ಕೊಡ್ತಾರೋ ಕೊಡಲ್ವೋ? ಈ ಸಂಘರ್ಷ ಇದೆಯಲ್ವಾ, ಇದು ವೈಯಕ್ತಿಕ ಸಂಘರ್ಷ ಹೋಗಿ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗ್ತಿದ್ಯಾ ಅಂತ, ವೈಯಕ್ತಿಕ ಸಂಘರ್ಷದಿಂದ. ಸರ್, ಇವರು 8 ದಿವಸ ಬೇಕಾಗಿತ್ತಾ ಕುಮಾರಸ್ವಾಮಿ ಅವರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಕ್ಕೆ? 8 ದಿವಸದಿಂದ ಏನ್ ಮಾಡ್ತಾ ಇದ್ರು? ಆಯ್ತು, ನಿನ್ನೆ ಅಮಿತ್ ಶಾ ಅವರು ವಿಜಯೇಂದ್ರ ಅವರಿಗೆ ಬರ್ತ್ಡೇಗೆ ವಿಶ್ ಮಾಡಕ್ಕೆ ಫೋನ್ ಮಾಡಿದ್ದಾರೆ. ಅಮಿತ್ ಶಾ ಅವರು ಫೋನ್ ಮಾಡಿದ್ದಾರೆ. ಆಮೇಲೆ ಎಚ್ ಕೆ ಪಾಟೀಲ್ ಅವರು ಬೆಳಗ್ಗೆನೆ ಹೋಗಿದ್ದಾರೆ. ಅಲ್ಲಿ ವಿಜಯೇಂದ್ರ ಅವರ ಸ್ಥಳದಲ್ಲಿ ರೈತರ ಜೊತೆ ಇದ್ದಾಗ ವಿಜಯೇಂದ್ರ ಅವರು ಹೋಗೋ ತಕ್ಕ ಅಲ್ಲಿ ಹೋಗಲ್ಲ ಅಂತ ಹೇಳಿ ಅವ್ರು ಇಲ್ಲೇ ನಿಂತ್ಕೊಂಡಿದ್ದಾರೆ. ವಿಜಯೇಂದ್ರ ಅವರು ಆಚೆ ಬಂದ ಮೇಲೆ ಇವ್ರು ಅಲ್ಲಿಗೆ ಹೋಗಿದ್ದಾರೆ. ಇವ್ರಿಗೆ ಯಾಕೆ ತಾಕತ್ತಿಲ್ವಾ? ಇವ್ರು ಅವ್ರ ಜೊತೆ ಮಾತಾಡ್ಬೋದಿತ್ತಲ್ವಾ? ಅಲ್ಲಿ ಯಾಕೆ ಮಾತಾಡಿಲ್ಲ? ಹೋಗಿ ಕೇಂದ್ರ ಸರ್ಕಾರದವರು ಎಲ್ಲ ಕೊಡಕ್ಕೆ ಇಲ್ಲಿ ಆ ವಿಶ್ವಾಸ ಉಳಿಸ್ಕೊಂಡಿಲ್ವಾ? ಅಲ್ಲಿ ಇಲ್ಲಿ ಏನ್ ಬರ್ತದೆ ಅಲ್ಲಿಂದ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ಅಂತ ಇವ್ರು ಹೇಳೋದೇ ಆಗೋಯ್ತು. ಇಲ್ಲಿರೋದ್ರ ತಗೊಂಡೋಗಿ ಗುಂಡಿ ಮುಚ್ಚಕ್ಕೆ ಕಾಸಿಲ್ಲ, ಇಲ್ಲಿ ತಗೊಂಡೋಗಿ ಬಿಟ್ಟಿ ಭಾಗ್ಯ ಪುಕ್ಸಟ್ಟೆ ಭಾಗ್ಯ ಕೊಟ್ಬಿಟ್ಟು ಜನಗಳನ್ನ ಮನೇಲಿ ಮಲಗಿಸ್ಬಿಟ್ರು. 2,000 ರೂಪಾಯಿ ಹೆಣ್ಮಕ್ಳು ಕೊಡ್ತಾರೆ, ಓಕೆ ಕೊಡ್ಲಿ. ಅದೇ ಗಂಡು ಮಕ್ಳಿಗೆ ಸ್ಪ್ರೀಟ್ ದುಡ್ಡಲ್ಲಿ ಎಕ್ಸ್ಟ್ರಾ ದುಡ್ಡು ತಗೊಂತಾ ಇದ್ದಾರೆ. ಅದ್ಯಾವುದು ಸ್ಪ್ರೈಟ್ ಇಲ್ಲಿಂದ ಬರುತ್ತೆ? ಕಬ್ಬಿಂದ ಬರುತ್ತೆ ತಾನೆ. ಅದ್ಯಾರು ಇವರೇ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಸರ್ಕಾರದವರು, ನಮ್ಮ ಕಾಂಗ್ರೆಸ್ ಸರ್ಕಾರದವರು. ಅದರಿಂದನೇ ಕೊಡ್ಬೋದಿತ್ತಲ್ಲ. ಬೇಕಾದಷ್ಟು ಉತ್ಪಾದನೆಗಳು ಬರ್ತಾ ಇದೆ. ಕಬ್ಬು ಬೆಳೆಗಾರದು, ಕಬ್ಬಿಂದ ಬರೋಂಥ ಏನೇನು ವಸ್ತುಗಳು ಬರ್ತಾ ಇದೆ, ಪೆಟ್ರೋಲಿಯಂ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದಾರೆ, ಅದರಿಂದ ಬರ್ತಲ್ವ ಟ್ಯಾಕ್ಸ್, ಅದರಿಂದ ದುಡ್ಡು ಬರಲ್ವ? ಯಾಕೆ ಬಳಕೆ ಮಾಡ್ತಾ ಇಲ್ಲ ಇವರು? ನಂದೊಂದು ಲಾಜಿಕ್ ಇದೆ, ಅದು ನಿಮಗೆ ಪ್ರಶ್ನೆನೇ. ಈಗ ಯಾವುದಾದ್ರೂ ಒಂದು ವಸ್ತುವಿನ ಬೇಡಿಕೆ ಜಾಸ್ತಿ ಆಗಬೇಕು ಅಂದರೆ, ರೇಟ್ ಜಾಸ್ತಿ ಆಗ್ಬೇಕಂದ್ರೆ ಬೇಡಿಕೆ ಜಾಸ್ತಿ ಆಗಬೇಕು ಅಲ್ವಾ? ಹೌದು. ರೇಟ್ ಜಾಸ್ತಿ ಆಗ್ಬೇಕಂದ್ರೆ ಬೇಡಿಕೆ ಜಾಸ್ತಿ ಆಗಬೇಕು. ಸಕ್ಕರೆ ರೇಟು ಸರ್ 2019ರಿಂದ ಅಷ್ಟೇ ಇದೆ, ಓಕೆನಾ? ಅಷ್ಟೇ ಇದೆ. 2019ರಲ್ಲಿ ರೈತ ಕಬ್ಬನ್ನು ಹಾಕ್ತಾ ಇದ್ನಲ್ಲ, ಅವಾಗಲೂ ಕೂಡ ಅಷ್ಟೇ ಇದೆ. ಸಕ್ಕರೆನ ರಫ್ತು ಮಾಡಿದ್ರು ಕೂಡ ಇಲ್ಲಿರೋ ರೈತರಿಗೆ ಅನುಕೂಲ ಅಲ್ವಾ? ಅಂದ್ರೆ ಬೇಡಿಕೆ ಜಾಸ್ತಿ ಆಗುತ್ತೆ. ರಫ್ತು ಮಾಡಿದ್ರೆ ರಫ್ತು ಕೂಡ ಕಡಿಮೆ ಆಗ್ಬಿಟ್ಟಿದೆ ನಮ್ಮಲ್ಲಿ, ಅಂದ್ರೆ ನಮ್ಮ ದೇಶದಲ್ಲಿ ರಫ್ತು ಕೂಡ ಕಡಿಮೆ ಆಗ್ಬಿಟ್ಟಿದೆ. ಒಂದು ಕಡೆ ರೇಟ್ ಜಾಸ್ತಿ ಮಾಡ್ತಿಲ್ಲ, ಇನ್ನೊಂದು ಕಡೆ ರಫ್ತು ಕಡಿಮೆ. ಇದ್ರ ಜೊತೆಗೆ ಎಥನಾಲ್ ಮೇಲೆ ಒಂದಿಷ್ಟು ನಿರ್ಬಂಧ, ಅಂದ್ರೆ ಎಷ್ಟು ತಯಾರು ಮಾಡಬೇಕು ಏನು ಅಂತ ನೀವೇ ನಿರ್ಧಾರ ಮಾಡೋದು ಕೇಂದ್ರ ಸರ್ಕಾರದವರು. ಎಲ್ಲೂ ಕೂಡ ನೀವು ಪ್ರೋತ್ಸಾಹನೇ ಕೊಡ್ತಾ ಇಲ್ಲ. ಒಂದು ಕಡೆ ರೇಟ್ ಜಾಸ್ತಿ ಮಾಡ್ತಿಲ್ಲ, ಒಂದು ಕಡೆ ಎಥನಾಲ್ ವಿಚಾರಕ್ಕೆ ಒಂದಿಷ್ಟು ನಿರ್ಬಂಧಗಳು ಅಂದ್ರೆ ಇಷ್ಟಿಷ್ಟೇ ಮಾಡ್ಬೇಕಂತ ಇದೆ, ರಫ್ತು ಕಡಿಮೆ ಮಾಡಿಬಿಟ್ರಿ. ಈಗ ಬೇಡಿಕೆನೇ ಇಲ್ಲಪ್ಪ ಸಕ್ಕರೆ ಇದಕ್ಕೆ, ಏನು ಕಬ್ಬಿಗೆ. ಈಗ ಯಾರಪ್ಪ ರೇಟ್ ಕೊಡ್ತಾರೆ? ಬೇಡಿಕೆನ ನೀವು ಉತ್ಪಾದನೆ ಹೆಚ್ಚಿಗೆ ಮಾಡ್ಬೇಕಂದ್ರೆ ಬೇಡಿಕೆ ಜಾಸ್ತಿ ಮಾಡ್ಬೇಕು. ಬಟ್ ಬೇಡಿಕೆಗೆ ನೀವು ಅವಕಾಶ ಕೊಡ್ತಾ ಇಲ್ಲ. ಉತ್ಪಾದನೆ ಜಾಸ್ತಿ ಆಗಿದೆ ಎಲ್ಲಾ ಕಡೆ, ಮಳೆ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಹೊರದೇಶದಲ್ಲೂ ಅದೇ ತರ ಆಗ್ತಾ ಇದೆ. ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ, ಬೇರೆ ದೇಶದಲ್ಲೂ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ, ಅವರು ಬೆಳೀತಾ ಇದ್ದಾರೆ. ಓಕೆ ಅಲ್ವಾ? ಅದಕ್ಕೆ ಹೊರದೇಶದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನೀವು ರಫ್ತು ನಿಲ್ಲಿಸ್ಬಿಟ್ರಾ? ಬಾಲಕೃಷ್ಣ ಸರ್, 8 ದಿನ ಬೇಕಿತ್ತೇನ್ರಿ ನಿಮ್ಗೆ ಹೋಗ್ಲಿಕ್ಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ರಪ್ಪ. 8 ದಿನ ಬೇಕಿತ್ತಾ? ಆಯ್ತು, 8 ದಿನ ಹೋದ್ರಿ, ಸರಿ ಆಯ್ತು. ಅಟ್ಲೀಸ್ಟ್ ಇವತ್ತಾದ್ರೂ ಒಂದು ರೇಟ್ ಅನ್ನ ನಾವು ಕೊಡ್ತೀವಪ್ಪ, ಒಂದು ರೇಟ್ ಕೊಡ್ತೀವಿ ಅಂತ. ನೋಡಿ, ನಾನು ಎಕ್ಸಾಂಪಲ್ ಕೊಡ್ತಿದ್ದೆ. 2013ರಲ್ಲಿ 165 ರೂಪಾಯಿ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಜಾಸ್ತಿ ಮಾಡಿದ್ರು. ಆ ಅವಕಾಶ ಈಗಲೂ ಕೂಡ ಇದೆ. ಕ್ರೆಡಿಟ್ ಪಡೆದುಕೊಳ್ಬೋದಪ್ಪ, ನೀವು ಹೈಕ್ ಮಾಡಿ. ಯಾಕೆ ಮಾಡ್ತಾ ಇಲ್ಲ? ಯಾಕೆ ಕೇಂದ್ರ ಸರ್ಕಾರದನ್ನು ತೋರಿಸ್ತಾ ಇದ್ರಿ? ಖಂಡಿತವಾಗೂ ನಮ್ಮ ಎಲ್ಲ ಲೀಡರ್ಗಳು ಹೋಗಿ ಅವ್ರು ಮೀಟ್ ಮಾಡಿದ್ದಾರೆ, ಅವ್ರು ಕೊಟ್ಟಂತ ಮನವಿಯನ್ನ ಮಾಡಿದ್ದಾರೆ. ಸರ್ ತಡೀರಿ ಸರ್ ಮಾಡಿದ್ದಾರೆ. ನಮ್ಮ ಸಚಿವರುಗಳು ಕೂಡ ಸಂಪೂರ್ಣವಾಗಿ ಈ ಒಂದು ರೈತರ ಹೋರಾಟ ಏನಿದೆ, ಯಾಕಂತ ಹೇಳಿದ್ರೆ ಇವತ್ತು ರೈತ ದೇಶದ ಬೆನ್ನೆಲುಬು. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಇವತ್ತು ಈ ಹೋರಾಟ ಅಂತ ಅಲ್ಲ, ಇಂದಿನಿಂದನೂ ಕೂಡ ರೈತರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಹೊಂದಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಆ ವಿಶೇಷ ಕಾಳಜಿ ಇಲ್ಲ ಅಂತ ಹೇಳಿದ್ರೆ, ನೋಡಿ ರೈತರಿಗೆ ಈ ರೀತಿ ಆಗಬಾರ್ದು. ಯಾಕಂತ ಹೇಳಿದ್ರೆ ಶುಗರ್ ಅಂತಕ್ಕಂಥದ್ದು ಏನಂತ ಹೇಳಿದ್ರೆ ಅದು ಎಲ್ಲ ಈ ತರಕಾರಿಗಳು ಇವನ್ನ ಮಾರಾಟ ಮಾಡ್ದಂಗೆ ಎಲ್ಲ ಕಡೆ ಇಟ್ಟು ಮಾರಾಟ ಮಾಡಲಿಕ್ಕಾಗಲ್ಲ. ಸೊ ಅವ್ರಿಗೆ ಇದನ್ನು ಏನು ಬೆಳೆದಂಥ ಸಂದರ್ಭದಲ್ಲಿ ಬೆಲೆ ನಿಗದಿಯಲ್ಲಿ ಅವರಿಗೆ ಬೆಂಬಲವಾಗಿರ್ಬೇಕನ್ನೋ ಒಂದು ಉದ್ದೇಶದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ 1966ರಲ್ಲಿ ಇದ್ದಂಥ ಸಂದರ್ಭ
ಸಂದರ್ಭ ನೋಡಿ, ಈಗ ಸರ್ ಅವ್ರು ಒಂದ್ ನಿಮಿಷ ಇವಾಗ ಸರ್ ಏನ್ ಮಾಡ್ತಾರೆ ಸರ್ ಹೇಳಿ ಸರ್. ಅಲ್ಲ ನಾನು ಹೇಳ್ಬೇಕಲ್ಲ ಆಯ್ತು, ಸರ್ ಇವಾಗ ಅವ್ರು ಆಯ್ತು, ಆರೋಪ ಮಾಡಿದಾಗ ಹೇಳ್ಬೇಕಲ್ವಾ ಆ ಒಂದು ಹಿನ್ನೆಲೆಯಲ್ಲಿ ನಾವು ಒಂದ್ ನಿಮಿಷ ಸರ್ ಸರ್ ಮಾತಾಡಿ. ಸರ್ ಆ ಒಂದು ಹಿನ್ನೆಲೆಯಲ್ಲಿ ನಾವು ಕಾಳಜಿ ಇರೋದ್ರಿಂದನೇ ಕಾಳಜಿ ರೈತರ ಇದೆ. ಬಗ್ಗೆ 66ರಲ್ಲಿ ಅಲ್ಲ, FRP ಅನ್ನ ತಯಾರು ಮಾಡಿದ್ವಿ. FRP ಅನ್ನು ಮಾಡಿದ ಮೇಲೆ ಇವತ್ತು ನಾವು ಕಾಂಗ್ರೆಸ್ ಸರ್ಕಾರ ಇದ್ದಂತ ಏನು ನಾವು ಇರೋವರೆಗೂ ನಾವು ಚೆನ್ನಾಗೇ ಮಾಡ್ಕೊ ಬಂದ್ವಿ. ಆದ್ರೆ ಈಗ ಬಿಜೆಪಿ ಸರ್ಕಾರ ಈಗ NDA ಸರ್ಕಾರ ಏನಿದೆ ಅವ್ರಿಗೆ ಯಾಕಂದ್ರೆ ರೈತರ ಬಗ್ಗೆ ಗೊತ್ತಿಲ್ಲ ಪಾಪ. ಯಾಕಂತ ಹೇಳಿದ್ರೆ ಅವರು ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ತಮ್ಗೆ ಹೆಂಗಂತ ನಿಮಗೆ ಗೊತ್ತು. ಒಂದು 3-4 ಅಂಶಗಳ ಮೇಲೆ ಬಂದ್ರು. ಅವಕಾಶ ಸೊ ಕೊಡ್ತೀರಾ? ಹಂಗಾಗಿ ಒಂದು ನಿಮಿಷ. ರೈತರ ಬಗ್ಗೆ ಅವ್ರಿಗೆ ಏನು ಗೊತ್ತಿಲ್ಲ.